ನೀನ್ ನನಗೆ ಚಿಕ್ಕಂದಿಂದ ಫ್ರೆಂಡು ಕೇಶವ. ನನ್ನ ಹತ್ರ ಏನಾದ್ರೂ ಹೇಳು ಅಂತ ಸಲಿಗೆ ನಿನಗಿದೆ. ಹೀಗೆ ವೇಷ ಬದಲಾಯಿಸಿ ಇಂಡೈರೆಕ್ಟ್ ಆಗಿ ಹೇಳೋ ಅಗತ್ಯ ಇಲ್ಲ. ಇನ್ಯಾವತ್ತೂ ನಮ್ಮ ಫ್ರೆಂಡ್ಶಿಪ್ಗೆ ಹೀಗೆ ಇನ್ಸಲ್ಟ್ ಮಾಡಬೇಡ. ನಡೀರಿ ಅಂಕಲ್. ಲೇ, ಮನೆಗೆ ಬರೋ ನೋಡ್ಕೋತೀನಿ ನಿನ್ನ ವಿಷಯನ. ಚರ್ಮ ಸುಲ್ದು ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ಮೂರ್ಖ? ಸಾರಿ ಕೇಶವ, ನನ್ನಿಂದನೇ ಇದೆಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದಕ್ಕೆ ಬೇಡ ಅಂದೆ ಮೇಡಮ್, ನೀವೇನೋ ಫೋರ್ಸ್ ಮಾಡಿದ್ರಿ. ಈಗ ಸರ್ನ, ಅಮ್ಮ ಅವ್ರನ್ನ, ನಮ್ಮ ಅಪ್ಪನ್ನ ಹೇಗೆ ಫೇಸ್ ಮಾಡಲಿ ನಾನು? ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೊಂಡ್ರೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಇವ್ರಿಗೆ ನಮ್ಗಿಂತ ಆ ದಿವ್ಯನೇ ಹೆಚ್ಚಾಗಿದ್ದಾಳೆ ಅನ್ಸುತ್ತೆ. ಆ ದಿವ್ಯಂಗ್ ನೋಡಿದ್ರೆ ಇವ್ರಿಗಿಂತ ಆ ಚಾಣಕ್ಯನೇ ಹೆಚ್ಚಾಗಿರೋಗಿದ್ದಾನೆ. ಹೌದು ಚಂದ್ರಿಕಾ, ದಿವ್ಯ ನಮ್ಮನೆಗೆ ಬರ್ದೇನೆ ಆ ಮನೆಗೆ ಯಾಕೆ ಹೋದ್ಲು ಅಂತ. ಚಾಣಕ್ಯ ದಿವ್ಯ ಮಧ್ಯ ಏನೋ ನಡೀತಿದೆ ಪೌಡ್ರು. ಅದಕ್ಕೆ ಅಲ್ಲಿಗೆ ಇಲ್ಲಿಗೆ ಹೋಗೋದು ಬರೋದು ನಡೀತಿದೆ. ಈ ಮನೆಯಲ್ಲಿ ನಾವು ಕಾಯೋದು, ಚಾಣಕ್ಯ ಮನೆಯಲ್ಲಿ ಪ್ರೇಮ ವ್ಯವಹಾರ, ಆ ನಾಣಿ ಮನೆಯಲ್ಲಿ ಮುಗ್ದೋಗಿರೋ ಮದ್ವೆ ಸಂಭ್ರಮ, ಮತ್ತೆ ನಿತ್ಯ ಮನೆಯಲ್ಲಿ ಏನ್ ನಡೀತಿದ್ಯೋ ಏನೋ. ಇನ್ನೇನು ಆ ಪ್ಲಾನ್ ಫೇಲ್ ಆಗಿರೋದಕ್ಕೆ ಅವಳು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಅವಳಿಗಂತ ಪರಿಸ್ಥಿತಿ ಬರ್ಬೇಕಾಗಿರೋದೆ. ಅದು ಅಲ್ದೆ ನಮ್ಮನ್ನ ಬೇರೆಯವ್ರ ತರ ನೋಡ್ತಾಳೆ. ಪ್ಲಾನ್ ಏನು ಅಂತ ಹೇಳು ಅಂದ್ರೆ ಹೇಳಲ್ಲ. ತುಂಬಾನೇ ಫ್ರಸ್ಟ್ರೇಷನ್ ಇದೆಯಾ. ಅವಳು ಇನ್ನೂ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾಳೆ. ದಿವ್ಯ ಬಂದ್ಲು ಅನ್ಸುತ್ತೆ. ಕ್ಷೇಮವಾಗಿದೆಯಾ ಅಂದ್ರೆ ಅಷ್ಟೇ ಸಾಕಮ್ಮ. ಇಲ್ಲ ಅಂದಿದ್ರೆ ನಿಮ್ಮ ಚಿಕ್ಕಮ್ಮ ಮಾಡಿದ ಕೆಲಸಕ್ಕೆ ಎಲ್ರೂ ನೋವು ಪಡಬೇಕಾಗಿತ್ತು. ಅದಕ್ಕೆ ಕಣೋ ಈ ಮದ್ವೆ ದಿನನೆಲ್ಲ ಆಚರಿಸಬಾರ್ದು ಅನ್ನೋದು. ನಾವು ಮೊದ್ಲೇ ಹೇಳಿದ್ರು ನೀವ್ ಯಾರು ಕೇಳಲಿಲ್ಲ. ಇವಾಗ ಅನ್ಕೊಂಡು ಏನ್ ಲಾಭ? ಇವಾಗ ಏನಾಯ್ತು ಅಂತ? ಏನೂ ಆಗಿಲ್ಲ. ಅದಕ್ಕೆ ಹೀಗ್ ಜೀವಂತವಾಗಿದ್ದು ಮಾತಾಡ್ತಿದೀವಿ ದಿವ್ಯಾ. ಅಲ್ಲ, ಇಂಥವ್ರಿಗೆಲ್ಲ ಫಂಕ್ಷನ್ ಬೇಕಾ? ಇವ್ರ ಮನೆಗೆ ನಾವು ಹೋಗೋದು ಅಗತ್ಯ ಆಯ್ತಾ? ಕೆಲವು ದಿನ ಆ ಮನೆ ಸುತ್ತ ತಿರುಗಿದೀರಾ ಅನ್ನೋ ವಿಷಯ ಮರಿಬೇಡಿ ಅತ್ಗೆ. ನಾವೇನಾದ್ರೂ ಸುಮ್ನೆ ತಿರುಗಿದೀವ ತಂಗ್ಯಮ್ಮ? ಅಲ್ಲಿ ಗಂಗಾ ಇದ್ದಾಳೆ ಅಂತ ಹೋದ್ವಿ. ಗಂಗಾನ ಎಲ್ರಿಂದಾನು ಕಾಪಾಡಿದ್ವಿ. ಗಂಗನ್ ಕಾಪಾಡಿದ್ದು ನೀವಲ್ಲ, ನಾಣಿ ಮೀನಾಕ್ಷಿ. ನಾವ್ ಏನೇ ಮಾಡಿದ್ರು ನಿನಗ್ ಕಮ್ಮಿನೇ ಅಜ್ಜಿ. ಹೊರಗಿನವ್ರು ನಿಮಗ್ ನಮ್ಗಿಂತ ಹೆಚ್ಚು. ಇನ್ನೀ ಜಗಳ ಎಲ್ಲ ಏನು ಬೇಡ. ದಿವ್ಯನ ಕಾಪಾಡೋಕೆ ಜೊತೆಯಾಗಿ ಪಕ್ಕದಲ್ಲಿ ಒಬ್ರು ಇರ್ಬೇಕು. ಆ ಒಬ್ರು ಅವಳ ಗಂಡ ಆಗಿರ್ಬೇಕು. ಹೌದಮ್ಮ, ನಾನು ಅಜ್ಜಿ ಮಾತಾಡ್ಕೊಂಡಿದೀವಿ. ನಿನ್ ಹುಟ್ಟಿದ ಹಬ್ಬಕ್ಕೆ ಅಭಿ ಹೇಗೂ ಬರ್ತಾನೆ. ಅಷ್ಟ್ರಲ್ಲಿ ನಿನ್ಗೊಬ್ಬ ವರನ್ನ ಹುಡುಕ್ಬೇಕು. ಈಗ್ಲೇ ನನಗ್ ಮದ್ವೆ ಯಾಕೆ ಅಜ್ಜಿ? ಮಾಡ್ಕೋಬೇಕು ದಿವ್ಯಾ. ನಿನ್ನ ನಾನಾಗ್ಲಿ ನಿಮ್ಮಜ್ಜಿ ಆಗ್ಲಿ ನಾಣಿನೋ ಕಾಪಾಡಕ್ಕಾಗಲ್ಲ. ನಿನ್ಗೆ ಜೊತೆಯಾಗಿ ಪಕ್ಕದಲ್ಲೇ ರಕ್ಷಣೆಯಾಗಿರೋದು ನಿನಗೆ ತಾಳಿ ಕಟ್ಟಿ ನಿನ್ ಜೊತೆ ಸಪ್ತಪದಿ ತುಳಿಯೋನೇ ಅಮ್ಮ. ಇನ್ಯಾರನ್ನೂ ನಾವು ನಂಬಕ್ಕಾಗಲ್ಲ. ಇಲ್ಲ ಅಜ್ಜಿ, ಅವ್ರು ಹೇಳ್ತಿರೋದು ನಿಜನೇನಮ್ಮ. ನಿಮ್ಗೆ ಗಂಡ ಆಗೋನೆ ನಿಮ್ಮನ್ನ ಕಾಪಾಡಕ್ಕಾಗೋದು. ಅವ್ರ ಮಾತಿಗಿಲ್ಲ ಅನ್ಬೇಡಮ್ಮ. ಆದ್ರೆ ಅಂಕಲ್, ನಿನ್ ಮದ್ವೆ ಮಾಡ್ಬೇಕು ಅನ್ನೋದು ನಮ್ ತೀರ್ಮಾನ. ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ರೆ ಹೇಳಮ್ಮ. ಇನ್ಯಾರು? ಆ ಚಾಣಕ್ಯನೇ ಆಗಿರ್ತಾನೆ. ವಿಷಯನೇ ಹೇಳ್ತಾಳೆ ನೋಡಿ. ಹಾಗೇನು ಇಲ್ಲ ಅಜ್ಜಿ. ಇದ್ರೂ ಪರವಾಗಿಲ್ಲಮ್ಮ. ಅವನು ನಿನ್ನ ಕಾಪಾಡೋ ಅಂತವನಾದ್ರೆ ಸಾಕು. ನಿನ್ನ ಪ್ರಾಣಕ್ಕೆ ರಕ್ಷಣೆಯಾಗಿರ್ಬೇಕು. ಮೊದ್ಲು ನಾವು ದೇವಿಪುರಕ್ಕೆ ಹೋಗಿ ಶಾಸ್ತ್ರಿಗಳಿಗೆ ದಿವ್ಯ ಜಾತಕ ತೋರ್ಸೋಣ. ಅದಾದ್ಮೇಲೆ ಸಂಬಂಧಗಳನ್ನ ಹುಡ್ಕೋಣ. ನಾಣಿ, ಎಲ್ರೂ ದೇವಿಪುರಕ್ಕೆ ಹೋಗ್ತಿದೀವಿ. ಪ್ರಯಾಣಕ್ಕೆ ಎಲ್ಲ ತಯಾರಿ ಮಾಡು. ಎಲ್ರು ಯಾಕೆ ಅಜ್ಜಿ? ನಿಮ್ಮ ಆರೋಗ್ಯ ಕೂಡ ಮೊದಲಾಗೆ ಸರಿ ಇಲ್ಲ. ಜೊತೆಗೆ ಈ ವಿಷಯ ನಿತ್ಯ ಅವ್ರಿಗೆ ಗೊತ್ತಾದ್ರೆ ದಾರಿ ಮಧ್ಯದಲ್ಲಿ ಅವರು ಏನಾದ್ರೂ ಪ್ಲಾನ್ ಮಾಡೋ ಅವಕಾಶ ಇದೆ. ಅದಕ್ಕೆ ದಿವ್ಯಮ್ಮ ಜಾತಕ ತಗೊಂಡು ನಾನೊಬ್ನೇ ದೇವಿಪುರಕ್ಕೆ ಹೋಗಿ ಬರ್ತೀನಿ ಅಜ್ಜಿ. ನಾಣಿ ಹೇಳಿದ್ ಕೂಡ ಸಮಂಜಸವಾಗೇ ಇದೆ ಅಜ್ಜಿ. ಹಾಗೆ ಆಗ್ಲಿ. ಹಾಗಾದ್ರೆ ನಾನು ಆ ಕೆಲಸಲ್ಲೇ ಇರ್ತೀನಿ. ಸರಿ, ನಾನು ಹೋಗಿ ಬರ್ತೀನಿ ದಿವ್ಯಮ್ಮ. ಮನೆಯಲ್ಲಿ ಇಷ್ಟು ಜನ ಇದೀವಿ. ಆ ನಾಣಿ ಮಾಡೋ ಕೆಲಸ ಏನೋ ನಮಗೆ ಹೇಳ್ಬೋದಲ್ವಾ? ಮನೇಲಿ ಇಷ್ಟು ಜನ ಇದ್ರು ವಿಶ್ವಾಸ ಮಾತ್ರ ಕೆಲವ್ರ ಮೇಲ್ ಮಾತ್ರ ಇರುತ್ತೆ. ಆ ಕೆಲವರಲ್ಲಿ ನೀವಿಬ್ರಂತೂ ಇಲ್ವೇ ಇಲ್ಲ.
ಇದು ಮಾತ್ರ ನಡಿಬಾರದು ಪುರೋಹಿತ್ರೆ. ಹೇಗಾದ್ರೂ ಮಾಡಿ ತಡಿಬೇಕು. ದಿವ್ಯಮ್ಮನ ಬದುಕಿಸ್ಬೇಕು. ತಡೆಯೋದಕ್ಕೆ ಇದು ಗಂಡಾಂತರನೋ ದೋಷನೋ ಬೇರೆ ಏನೂ ಅಲ್ಲ ನಾಣಿಯವ್ರೆ, ಶಾಪ. ನೀವು ತಪ್ಪು ತಿಳ್ಕೊತಿದ್ದೀರಾ. ಶಾಪ ಇರೋದು ನನಗಲ್ಲ, ನಮ್ಮ ಅಕ್ಕಂಗೆ. ಅವಳು ಯಾವತ್ತೋ ಸತ್ತೋದ್ಲು. ಆ ವಿಷಯ ನಿಮಗೂ ಗೊತ್ತು ಅಲ್ವ ಪುರೋಹಿತ್ರೆ? ಶಾಪ ಆ ಮನೆ ಸೊಸೇಂದ್ರಿಗೆ ಹೊರತು ಮಗಳಿಗಲ್ವಲ್ಲ. ನಿಮ್ಮ ಹತ್ರ 3 ಸಾರಿ ಕವಡೆನ ತೆಗೆಸ್ ನೋಡಿದೆ. ಪ್ರತಿ ಸಾರಿ ಫಲಿತಾಂಶ ಒಂದೇ ಥರ ಬಂತು. ಅಂದ್ರೆ ಅದರ ಅರ್ಥ ನಾನು ಹೇಳಿದ್ದು 100 ಪಟ್ಟು ನಿಜ. ಈ ನಿಜಾನ ನನ್ನ ತಂದೆಯವರಾಗಿದ್ದ ಚಲುವಯ್ಯ ಶಾಸ್ತ್ರಿಗಳು ನಿಮ್ಮ ಹತ್ರ ಹೇಳಬೇಕು ಅನ್ಕೊಂಡು ಹೇಳೋಕ್ಕಾಗ್ಲಿಲ್ಲ. ಸ್ವಾಮಿ, ಅಂದ್ರೆ ನೀವು ಹೇಳಿದ್ದು ಅಕ್ಷರಶಃ ನಡೆಯುತ್ತೆ ಅಂತೀರಾ? ನಡೆಯೋವಂಥದ್ದು ಈ ಅಕ್ಷರಗಳಲ್ಲಿದೆ.